ಇಡೀ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇತ್ತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸಕ್ಕೆ ಗೈರಾಗಿದ್ದಾರೆ. ಇನ್ನು ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿಗಳು ಇಲ್ಲದೆ ಭಣಗುಡ್ತಾ ಇದ್ದಾವೆ ಕಚೇರಿಗಳು. ಪಾಲಿಕೆಗೆ ಬಂದರೂ ಕೆಲಸಕ್ಕೆ ಗೈರಾಗಿರುವಂತಹ ಸಿಬ್ಬಂದಿಗಳಿಂದಾಗಿ ಕಚೇರಿಗಳು ಅಧಿಕಾರಿಗಳು ಇಲ್ಲದೆ ಭಣಗುಡ್ತಾ ಇದೆ. ಇನ್ನು ಸಿಬ್ಬಂದಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರು ಅವರ ಕಚೇರಿ ಕೂಡ ಲಾಕ್ ಆಗಿದೆ. ಇವತ್ತು ಪಾಲಿಕೆ ಸಿಬ್ಬಂದಿಯಿಂದ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಪಾಲಿಕೆ ಕಚೇರಿಗಳನ್ನು ಬಂದ್ ಮಾಡಿಸಿದಂತಹ ಸಿಬ್ಬಂದಿಗಳು ಕಚೇರಿಯ ಎದುರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಲವು ಹೊರಗುತ್ತಿಗೆ ಸಿಬ್ಬಂದಿಯಿಂದ ಕಚೇರಿಗಳು ಬಂದಾಗಿದ್ದಾವೆ. ಇನ್ನು ಪ್ರತಿಭಟನೆ ಮಾಡ್ತಿರುವಂತಹ ಪ್ರತಿಭಟನಾಕಾರರು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಕೈ ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ ನೋಡಿ. ರಾಜ್ಯದಂತಲ್ಲಿರುವಂತಹ ಮಹಾನಗರ ಪಾಲಿಕೆ ನೌಕರರು ಇವತ್ತು ಕೆಲಸವನ್ನು ಬಿಟ್ಟು ಪ್ರತಿಭಟನೆ ಹೇಳಿದರೆ ಕೆಲವೊಂದಿಷ್ಟು ಜನ ಇಲ್ಲಂದರೆ ಬೆಂಗಳೂರಿಗೆ ಹೋದರೆ ಇನ್ನೂ ಕೆಲವೊಂದಿಷ್ಟು ನೌಕರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಚೇರಿಯಲ್ಲೇ ಇಲ್ಲಿ ಅಂತಂದರೆ ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಒಂದು ಕಡೆ ಪ್ರತಿಭಟನೆ ಆದರೆ ಇನ್ನೊಂದು ಕಡೆ ಅಂತಾರೆ ಮುಖ್ಯವಾಗಿ ನೋಡಿದಾಗ ಇಲ್ಲಿ ಅಂತಂದರೆ ಸರ್ ಯಾವುದಕ್ಕಾಗಿ ಪ್ರಮುಖ ಬೇಡಿಕೆ ಇವತ್ತು ಪ್ರತಿಭಟನೆ ಯಾವುದಕ್ಕಾಗಿ ಮಾಡ್ತಿದ್ದೀರಿ? ಈಗ ನಮ್ಮ ಒಂದು 6 ಬೇಡಿಕೆಗಳಿದೆ ಒಟ್ಟು ನಮ್ಮ 6 ಬೇಡಿಕೆಗಳಲ್ಲಿ ಪಾಲಿಕೆ ನೌಕರರಿಗೆ KEID ನಂಬರ್ ದೊರಕ್ತಾ ಇಲ್ಲ. ಇಲ್ಲಿವರೆಗೆ ಸರ್ಕಾರಿ ನೌಕರನ್ನು ಪರಿಗಣಿಸ್ತಾ ಇಲ್ಲ. ಆಮೇಲೆ KEID, ಆಮೇಲೆ GPF, ಆಮೇಲೆ ವೃಂದ ಬದಲಾವಣೆ, ನೌಕರರಿಗೆ ಮುಂಬಡ್ತಿ ನೀಡುವುದು, ಆಮೇಲೆ ಆರೋಗ್ಯ ಸಂಜೀವನಿ, ಹಾಗೆ ಪರಿಶಿಷ್ಟ ವೇತನವನ್ನು ಅನುದಾನವನ್ನು ಕಡಿತಗೊಳಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕಿತ್ತು ಅನುದಾನ ಅದು ನಮ್ಮ ಮಹಾನಗರ ಪಾಲಿಕೆಗೆ ಬರ್ತಾ ಇಲ್ಲ. ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಅನುದಾನ ಬರಬೇಕು. ಆಮೇಲೆ ನಮಗೆ ಆರೋಗ್ಯ ಸಂಜೀವನಿ ನೀಡ್ತಾ ಇಲ್ಲ ಇಲ್ಲಿವರೆಗೆ. ಆಮೇಲೆ ವೈದ್ಯಕೀಯ ಸೌಲಭ್ಯ ನಗದು ರಹಿತ ಮಾಡಬೇಕು ನಮಗೆ. ಎಲ್ಲಿವರೆಗೂ ಇರುತ್ತೆ ಸರ್ ಹೋರಾಟ ಇದು? ಇದು ನಮ್ಮ ಯಾವ ನ್ಯಾಯನೀತವಾಗಿ ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಲು ಅಲ್ಲಿವರೆಗೆ ನಾವು ಇದು ಹೋರಾಟ ಮುಂದುವರಿಸ್ತೇವೆ. ಈಗ ಕೆಲವೊಂದಿಷ್ಟು ಜನ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ, ತಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಒಟ್ಟು ಟೋಟಲ್ ಕರ್ನಾಟಕದಲ್ಲಿ 10 ಮಹಾನಗರ ಪಾಲಿಕೆ ಇನ್ಕ್ಲೂಡಿಂಗ್ BPMC, ಬೃಹತ್ ಮಹಾನಗರ ಬೆಂಗಳೂರು ಅವೆಲ್ಲ ಸೇರಿನೇ ಅಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಹ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಮೇನ್ ಅಂದರೆ ಬೆಂಗಳೂರಿನಲ್ಲಿ ಏನಾಗ್ತಾಯಿದೆ ಅಲ್ಲಿದು ಏನಾರ ರಿಸಲ್ಟ್ ಬಂದರೆ ನಾವು ಅಲ್ಲಿವರೆಗೆ ಹೋರಾಟ ನಾವು ಮುಂದುವರಿಸ್ತೇವೆ. ಸರ್ ನಿಮ್ಮ ಬೇಡಿಕೆ ಇಡೋರು ಕರ್ತವ್ಯಕ್ಕೆ ಹಾಜರಾಗುವುದೇ ಇಲ್ಲ? ಇಲ್ಲ, ಅದೇ ಈಗ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರಲ್ಲ, ಮೊನ್ನೆ ರಾಜ್ಯ ಮಟ್ಟದಲ್ಲಿ ಏನು ನಿರ್ಣಯ ಕೈಗೊಳ್ತಾರೆ ಅದರ ಮುಷ್ಕರ ಮುಂದುವರಿಯೋದ್ರೆ ಮುಂದುವರಿತೀವಿ, ಅಲ್ಲಿಂದ ಸ್ಥಗಿತಗೊಳ್ತಾರೆ ಸ್ಥಗಿತ. ಇವತ್ತೇನು ಹಾಜರಾಗುವುದಿಲ್ಲ? ಇವತ್ತೇನಿಲ್ಲ ಸರ್, ಆಗಿದ್ದೀವಿ ಸರ್ ಎಲ್ಲ ನೌಕರು. ಹೋರಾಟ ಸರ್ ಹಿಂಗೆ ಅಲ್ಲ, ಅದು ನ್ಯಾಯಯುತ ಬೇಡಿಕೆಗಳು ಹೇಳ್ಬೇಕಂದ್ರೆ ನಮ್ಮ ಮನವಿ ಇದೆ. ಅದಕ್ಕೆ ಈಗ ರಾಜ್ಯ ಮಟ್ಟದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಏನು ನಿರ್ಣಯ ತೊಗೊಳ್ತಾರೆ ಅದ್ರ ಮೇಲೆ ನಾವು ಕೆಲಸ ಕಾರ್ಯಗಳಿಗೆ ಮುಂದೆ ಭಾಗವಹಿಸ್ತೇವೆ. ಥ್ಯಾಂಕ್ ಯು ಸರ್. ಇಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ಮಹಾನಗರ ಪಾಲಿಕೆ 10 ಮಹಾನಗರ ಪಾಲಿಕೆಗಳಿವೆ. ಹೀಗಾಗಿ ನಾವೆಲ್ಲರೂ ಇವತ್ತು 10ಕ್ಕೂ ಹೆಚ್ಚು ಮಹಾನಗರ ಪಾಲಿಕೆಯ ನೌಕರು ಎಲ್ಲರೂ ಸಹ ಇಲ್ಲಂದರೆ ಪ್ರತಿಭಟನೆ ಮಾಡ್ತಿದ್ದೇವೆ. ಹುಬ್ಬಳ್ಳಿ ಒಟ್ಟು 1700 ನೌಕರಿದ್ದಾರೆ, ಅಂದರೆ 1700 ನೌಕರಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಸಿಬ್ಬಂದಿಗೆ ಇಲ್ಲಿ ಅಂದರೆ ಕೆಲವೊಂದಿಷ್ಟು ಜನ ನೌಕರು ಬೆಂಗಳೂರು ಚಲೋ